ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೋಣ. ಹೊಟ್ಟೆ ತುಂಬ್ತಾ? ನಿನ್ನ ಕೈಯಾರೆ ಒಂದೇ ಹೊತ್ತು ತಿನ್ಸಿದ್ರು ನನ್ನ ಹೊಟ್ಟೆ ತುಂಬೋಗುತ್ತೆ. ಸರಿ, ಹುಷಾರಾಗಿ ಹೇಳಿ, ನಾ ಬರ್ತೀನಿ. ಸರಿ ದೀಪು, ಒಂದು ನಿಮಿಷ. ಅಣ್ಣ, ಇದು ನಮ್ಮ ಯಜಮಾನ್ರ ಪರ್ಸು, ನಿಮ್ಮ ಹತ್ರ ಹೆಂಗ್ ಬಂತು? ಆ ಬಡ್ಡಿ ಮಗ ಸಂದೀಪ ನನಗೆ ಗೊತ್ತಿಲ್ಲದೆ ನನಗೆ ಬಾವನ್ ಜೀಪಿಂದ ಎತ್ಬಿಟ್ಟಿದ್ದಾನೆ. ಇದರಲ್ಲಿ ಇದ್ದಿದ್ದ ದುಡ್ಡಿಂದಾನೆ ಕುಡಿಯೋಕ್ಕೆ, ಟಮಟೆಗೆ, ಊಟಕ್ಕೆ ಎಲ್ಲ ಅರೇಂಜ್ ಮಾಡಿದ್ದಾನೆ. ಆಮೇಲೆ ಬಂದು ಸತ್ಯ ಬಾಯ್ಬಿಟ್ಟ. ಇದ್ದಿದ್ದ ದುಡ್ಡೆಲ್ಲ ಖಾಲಿ ಆಗಿದೆ, ಆದರೆ ಅದನ್ನ ಕಾರ್ಡ್ಗಳೆಲ್ಲ ಇದೆ. ಅದಕ್ಕೆ ನೀನು ತಂದು ಕೊಡ್ತಾ ಇದೀನಿ. ತಗೋ. ಸಂದೀಪ ಕದ್ದ ಅಂತ ಭಾವನ ಹತ್ರ ಹೇಳೋಕೆ ಹೋಗ್ಬೇಡ, ತಪ್ಪು ತಿಳ್ಕೊತಾರೆ. ಹೇಳಲ್ಲ ಬಿಡು ಅಣ್ಣ, ಆದ್ರೂ ಪರ್ಸ್ ಕದ್ದಿದ್ದು ಒಂಥರ ಒಳ್ಳೇದಾಯ್ತು. ಒಳ್ಳೇದಾ? ಯಾಕೆ? ಇದ್ರಿಂದ ನನ್ನಿಂದ ನಿಮ್ ಬಾವ 500 ರೂಪಾಯಿ ಸಾಲ ತಗೊಳ್ಳಂಗಾಯ್ತು. ಓ ಸರಿ ಕೊಡು, ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಬ್ಯಾಗಲ್ಲಿ ಇಡ್ತೀನಿ. ಸೂಪರ್ ನೀನು. ಸರಿ, ನಾನು ಹೊರಡ್ತೀನಿ. ಪುಟಿ, ಆ ಬಜ್ಜಿ ಕವರು ಗೊತ್ತಿಲ್ದೆ ನಂಗೆ ಸಾಹೇಬ್ರು ನೋಡಿದ್ರೆ ನಂಗೆ ಬಚ್ಚಿಕೊಂಡು ತಗೊಂಡೋಗು. ಆಮೇಲೆ ನೋಡಿದ್ರೆ ಬೈತಾರೆ. ಸರಿ, ನಾ ಬರಲಾ? ಹುಷಾರು. ಅಳಿಯಂದ್ರೆ ನಮ್ಮೂರ ಎಲೆ ತುಂಬಾ ರುಚಿ. ನೀವು ಒಂದ್ ತಿಂದ್ರೆ ಸಾಕು, ಇಡೀ ತಟ್ಟೆನ ಖಾಲಿ ಮಾಡ್ಬಿಡ್ತೀರಾ. ಇಲ್ಲ ನಂಗೆ ಇದೆಲ್ಲ ಅಭ್ಯಾಸ ಇಲ್ಲ. ಇವತ್ತು ತಿನ್ನಿ. ಇಲ್ಲ ಇಲ್ಲ ಬೇಡ. ಹೆಂಗಿದೆ ರುಚಿ? ಖಾರ ಇದೆ. ಖಾರ ಆಗ್ತಿದ್ಯಾ? ಸಕ್ಕರೆ ತರ್ತೀನಿ ರೀ. ಖಾರ. ಅಯ್ಯೋ, ನಮ್ಮೂರಿ ಎಲೆ ನಮ್ಮ ಅಳಿಯಂದ್ರಿಗೆ ಆಗಲ್ಲ ಅನ್ಸುತ್ತೆ. ಅಯ್ಯೋ, ಯಾಕೆ ತಿನ್ಸಕ್ ಹೋದೆ? ಸಕ್ಕರೆ ತಿನ್ಸು. ಏನ್ರಪ್ಪ ಇದು? ಎಲ್ರು ಸೇರಿ ಅಳಿಯಂದ್ರಿಗೇನು ಉಪಚಾರ ಮಾಡ್ತಾ ಇದ್ದೀರಾ? ಬನ್ನಿ ಸಾವಿತ್ರಕ್ಕ. ಏನಂತಾರೆ ಅಳಿಯಂದ್ರು? ನಮ್ಮೂರ ಎಲೆ ತಿಂದು ಫುಲ್ ಖಾರ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಸಕ್ಕರೆ ತಿನ್ನಿಸ್ತಾ ಇದ್ದೆ. ಸಿಟಿಯಲ್ಲಿ ಹುಟ್ಟು ಬೆಳೆದ್ರೆ ಸಾಕಾಗೋಲ್ಲಪ್ಪ. ಇಲ್ಲಿನ ಅಡುಗೆ, ವಾತಾವರಣ ಎಲ್ಲದಕ್ಕೂ ಹೊಂದ್ಕೋಬೇಕು. ಎಲ್ಲಿ ನಿನ್ನ ಹೆಂಡತಿ? ಸುಬ್ಬುಗಣಿ ಜೊತೆ ಹೊರಗಡೆ ಹೋಗಿದ್ದಾಳೆ. ಓ ಹೌದಾ? ಜೈರಮ್ಮ, ಇವತ್ತೇನಪ್ಪ ವಿಶೇಷ? ವಿಶೇಷನಾ? ಏನ್ ಸಾವಿತ್ರಕ್ಕ? ಓಹ್, ಅದಾ? ಅದು ನೀವಿಬ್ರೇ ಹೇಳಬೇಕು. ನಮ್ಮ ಮನೇಲಿ ಇವತ್ತು ಅಳಿಯಂದ್ರಿಗೆ ಮೊದಲನೇ ರಾತ್ರಿ. ನಿಮ್ಗೇನು ಅನಿಸ್ತಿದೆ ಅಳಿಯಂದ್ರೆ? ಏನು ಅನ್ನಿಸ್ತಿದೆ? ಇನ್ನೂ ರಾತ್ರಿ ಕಳೆದೇ ಇಲ್ವಲ್ಲ. ರಾತ್ರಿ ಕಳೆದು ಬೆಳಗ್ಗೆ ಆದ್ಮೇಲೆ ಗೊತ್ತಾಗತ್ತೆ, ಹೇಳ್ತೀನಿ. ಜೈರಮ್ಮ, ನಿನ್ನ ಅಳಿಯ ನಿಂತರನೆ ಬಾರ ತಮಾಷೆ. ಅಂಬುಜ ಏನು ಹೇಳಿದ್ಲು ಅಂತ ಗೊತ್ತಾಯ್ತಾ? ಈ ಊರಲ್ಲಿ, ಈ ಮನೇಲಿ ಮೊದಲನೇ ಸರ್ತಿ ರಾತ್ರಿ ಕಳೀತಿರೋದು ಅಂತ. ಈ ಊರಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಬೆಂಗಳೂರಿಗಿಂತ, ಸೊಳ್ಳೆ ಮಾತ್ರ ಸಿಕ್ಕಾಪಟ್ಟೆ ಐತಿ. ಅಯ್ಯಯ್ಯೋ, ಅದಲ್ಲಪ್ಪ ಅಂಬುಜ ಹೇಳ್ತಿರೋದು. ನಿನಗೆ ನಿನ್ನ ಹೆಂಡತಿಗೆ ಇವತ್ತು ಇಲ್ಲಿ ಮೊದಲನೇ ರಾತ್ರಿ. ಏನು ಹೇಳ್ತಾ ಇದ್ದೀರಾ? ಊನಪ್ಪ, ನಿನಗೂ ದೀಪನ್ಗೂ ನಮ್ಮನೇಲಿ ಮೊದಲನೇ ರಾತ್ರಿ ಅಲ್ವಾ, ಅದ್ರ ಬಗ್ಗೆನೇ ನಾನು ಕೇಳ್ತಿರೋದು. ನೀವು ನೋಡಿದ್ರೆ ಬೆಳಗ್ಗೆ ಹೇಳ್ತೀನಿ ಅಂದ್ಬಿಟ್ರಿ. ಅಂಬುಜ, ಸ್ವಲ್ಪ ನುಲಿಯೋದು ನಿಲ್ಸೆ.
ಏನು ಮಾತಾಡದೆ ಮೊದಲಿಂದ ಹೋದ್ರೆ ಸಾಕು. ನಾನು ರೂಮಲ್ಲಿ ಇರ್ತೀನಿ. ದೀಪ ಅವ್ರು ಬಂದ ತಕ್ಷಣ ಕಳಿಸ್ಬಿಡಿ. ನಡಿ ನಡಿ ಅಯ್ಯೋ ನಾವೇನ್ ಕಳ್ಸೋದಪ್ಪ, ಅವಳು ಬರ್ಲೇಬೇಕು. ನೀವು ಹೋಗು ಹೋಗು. ಜಯರಾಮ, ನಿನ್ನ ಹೆಂಗೆ ನಾಚಿಕೆ ಆಯ್ತು ಅನ್ಸುತ್ತೆ. ಮೂವತ್ತಿಗೆ ಚೆನ್ನಾಗಿ ರುಬ್ಬಿಟ್ಟು ಹಾಕಿದ್ದೀನಿ. ಅಯ್ಯೋ, ಈಗ ಬಂದೇನೆ ದೀಪ? ಅದ ಗಣಿ ಸುಬ್ಬುನ ಮನೆಗೆ ಬಿಡಕ್ ಹೋಗಿದ್ದೆ. ನೀವ್ ಯಾವಾಗ ಬಂದ್ರಿ? ನಾನು ಬಂದು 70 ವರ್ಷ ಆಯ್ತಮ್ಮ. ಹಂಗಲ್ಲ, ಇಲ್ಲಿಗೆ ಯಾವಾಗ ಬಂದ್ರಿ? ಅದಾ ನೋಡು, ನಿಮ್ಮ ಮನೆಯವರೆಲ್ಲ ಎಲೆ ಅಡಿಕೆ ಕೊಟ್ಟು ನಿನ್ ಗಂಡನಿಗೆ ಉಪಚಾರ ಮಾಡ್ತಿದ್ರಲ್ಲ, ಆವಾಗ ಬಂದೆ. ಅದೇನು ನಿನ್ ಗಂಡ ನೀನ್ ಬಂದ ತಕ್ಷಣ ಕಳಿಸು ಅಂತ ಹೇಳ್ತಾ ಇದ್ದ. ಹೋಗು, ಅದೇನಂತ ಕೇಳು. ಹೌದಾ? ಏನಂತಮ್ಮ? ನೀನ್ ಹೋಗು, ಗೊತ್ತಾಗತ್ತೆ. ಒಂದ್ಸಲ ಅವಳಿಗೆ ಹಾಲು ಕೊಟ್ಟು ಕಳಿಸು. ಹಾಲ್ ಬೇಕಾಗಿತ್ತು ಅಂತ ಕೇಳಿದ್ರಾ? ನೋಡು, ಹಾಲು ತಕೊಂಡು ಹೋಗ್ಬೇಕು, ಅದೇ ಸಂಪ್ರದಾಯ. ಸಂಪ್ರದಾಯನ? ಏನಮ್ಮ ಇದೆಲ್ಲ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ನೀನ್ ಹೋಗಿ ನಿನ್ ಗಂಡನ್ ಕೇಳು, ಎಲ್ಲ ಅವನೇ ಹೇಳ್ತಾನೆ. ಬೇಗ ಹೋಗಮ್ಮ, ಹಾಲು ತಗೊಂಡೋಗು, ಅಳಿಂದ್ರ ಕಾಯ್ತಿರ್ತಾರೆ. ನೋಡು ದೀಪ, ಗಂಡನ್ನ ನಿನ್ನ ಸೆರಗಲ್ಲಿ ಇಟ್ಕೋಬೇಕು ಅಂದರೆ ಇದೆಲ್ಲ ಮಾಡ್ತಾ ಇರಬೇಕು. ಹೋಗು ಹೋಗು ಹೋಗಮ್ಮ, ಅಳಿಂದ್ರ ಕಾಯ್ತಿರ್ತಾರೆ. ಹೋಗು. ರೀ, ಬಾಗ್ಲಾಕ್ರಿ ಹಾಕಿದ್ರಿ? ಯಾಕೆ ಹಾಕ್ಬಾರ್ದಾಗಿತ್ತ? ಏನ್ರಿ ನೀವು ನಿಮ್ಮ ಮನೆಯವ್ರ ಥರನೇ ಆಡ್ತಿರಲ್ಲ? ನಾನು ನಿಮ್ಮ ಮನೆ ಮಗಳು, ಅವ್ರ ಥರ ಆಡದೆ ಬೇರೆ ಯಾರ ಥರ ಆಡ್ತೀನಿ? ತಗೊಳ್ಳಿ ಹಾಲು. ಹಾಲು ಯಾಕ್ರಿ ತಂದ್ರಿ? ನೀವು ಬೇಕಾಗಿತ್ತು ಅಂತ ಹೇಳಿದ್ರಂತೆ. ನಾನು ಹೇಳದ್ನಾ? ಏನ್ ನೀವು ನಿಮ್ಮ ಮನೆಯವರು ಎಲ್ಲರೂ ಸುಳ್ಳು ಹೇಳದನಾ? ನೋಡಿ, ನನ್ನ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ಆದ್ರೆ ನಮ್ಮ ಮನೆಯವ್ರ ಬಗ್ಗೆ ಹೇಳ್ಬೇಡಿ. ಅಷ್ಟಕ್ಕೂ ಈ ವಿಷಯದಲ್ಲಿ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ನಂಗೆ ಹಾಲು ಬೇಡ. ಅಷ್ಟೇ ತಾನೇ, ಬಿಡಿ. ಏನು ಬರೀ ಹಾಲು ಥರ ಕೇಳಿದ್ರ ಅಥವಾ ಇನ್ನೂ ಏನಾದರೂ ಹೇಳಿ ಕಳ್ಸಿದ್ರ? ಹಾಲು ತಗೊಂಡೋಗು, ನಿನ್ ಗಂಡನ ಜೊತೆ ಪ್ರೀತಿಯಿಂದ ಹೊಂದ್ಕೊಂಡು ಹೋಗು ಅಂದ್ರು. ನೋಡಿ, ನಿಮ್ಮ ಮನೆಯವ್ರು ಹೇಳಿರೋ ಥರ ಆಗಲಿ, ಅವ್ರು ಅಂದ್ಕೊಂಡಿರೋ ಥರ ಆಗಲಿ, ನಮ್ಮಿಬ್ಬರ ಮಧ್ಯೆ ಏನೂ ನಡೆಯಲ್ಲ. ಯಾಕೆ ನಡೆಯಲ್ಲ? ಏನ್ರಿ ನೀವು, ನಾನು ನಿಮ್ಮನ್ನ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಜೊತೆ ಫಸ್ಟ್ ನೈಟ್ ಹೆಂಗ್ರಿ ಮಾಡ್ಕೊಳಕ್ಕಾಗತ್ತೆ? ಏನು ಹೇಳ್ತಿದ್ದೀರಾ? ಅಂದ್ರೆ ನಿಮ್ಗೇನು ಹೇಳಿಲ್ವಾ? ಹಾಲು ತಗೊಂಡು ಹೋಗು ಅಂತ ಅಷ್ಟೇ ಹೇಳಿದ್ದು. ಹೌದಾ? ಅಲ್ಲ ರೀ, ಅದ್ಯಾರೋ ಅಜ್ಜಿ ಬಂದಿದ್ರಲ್ಲ, ಅವರು ನಿಮ್ಮ ಅತ್ತೆ ಎಲ್ಲ ಸೇರಿಕೊಂಡು ಇವತ್ತು ನಮಗೂ ನಿಮಗೂ ಈ ಮನೇಲಿ ಮೊದಲನೇ ರಾತ್ರಿ ಒಟ್ಟಿಗೆ ಮಲ್ಕೋಬೇಕು ಅಂತೇನೋ ಮಾತಾಡ್ತಾ ಇದ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.